ಇಲ್ಲೊಬ್ರು ಐಫೋನ್ ಹಿಡ್ಕೊಂಡು ನಿಂತಾರ ಸಾಹೇಬ್ರು. ಬಾರೋಣ ಯಾಕ ಬಾರಪ್ಪಿ ಇಲ್ಲಿ ಬಂದ್ರ ಬಾ. ಇಲ್ಲಿ ಕ್ರಿಕೆಟ್ ನೋಡ್ತೀನಿ. ಯಾರು ಹೊಡಿತಾರೆ ಸಲ ಕಪ್ಪ? ನೋಡ್ರಿ RCB ಫುಲ್ ಲಾಸ್ಟ್ ನೋಡ್ರಿ ಭಾಳ RCBನೇ. ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಳೆ ನಿಂತಾರ ಇಲ್ಲಿ. ಅವ್ರು ಆರಿಸಿ ಬರ್ತಾರೋ ಏನು ಉಮೇಶ್ ಜಾಧವ್ ಅವ್ರು ಆರಿಸಿ ಬರ್ತಾರೋ? ಉಮೇಶ್ ಜಾಧವ್. ಈಗ ಇಲೆಕ್ಷನ್ ಸನಿ ಬರ್ಲಾತ್ರಿ. ಹೆಂಗ್ ನಡೆದ್ರಿ ಇಲೆಕ್ಷನ್ ನಿಮ್ಮ ಊರಾಗ? ಯಾರೋ ಪಸಂದ್ ಮೇಲೆ ಸಸ್ಪೆನ್ಸ್ ನಡೆದ ಒಟ್ಟು ಸಸ್ಪೆನ್ಸ್ ಒಟ್ಟು ತುಡಿಗಿಲ್ ನಡೆದತ್ತ ಅಂದಂಗ ಆಯ್ತು. ಎಟ್ ಹೇಳಂಗಿಲ್ಲ ಕೇಳಂಗಿಲ್ಲ. ಯಾರ ಗೆಲ್ಬೋದ್ರಿ ಇಲ್ಲಿ ನಿಮ್ ಕಲಬುರಗಿಗಳು ಈ ಸಲ? ಉಮೇಶ್ ಜಾಧವ್ ಬರ್ಬೋದ್ರಿ. ಕಾಂಗ್ರೆಸ್ ಹೇಳೋದೊಂದು ಮಾಡೋದು ಮಾಡ್ಯಾರಲ್ರಿ. ಏನ್ ಹೇಳೋದು ಏನ್ ಮಾಡೋದು? ಇದೇ ಪೇಪರ್ ಇದು ಮಾಡ್ಯಾರಲ್ಲ ಎಲ್ಲ ಗ್ಯಾರಂಟಿ. ಅದು ಯಾರಿಗೂ ಪಸಂದ್ ಬರ್ಲಾಗ್ಯದ. ಬಸ್ ಫ್ರೀ ಆಯ್ತು ಇದಾಯ್ತು ಕೆಲವೊಂದು ಏನು ಇದು ಮಾಡ್ಯಾರ ಸಿದ್ದರಾಮಯ್ಯ. ಯಾರಿಗೂ ಪಸಂದಿಲ್ಲ. ಸುಮ್ಮನೆ ಆರಿಸ್ ಬಂದಾರ ಇದು ಮಾಡೋದು ಅಷ್ಟೇ. ಯಾವ ಕಾರಣಕ್ಕೆ ಖರ್ಗೆ ಸಾಹೇಬ್? ಇದು ರಾಹುಲ್ ಗಾಂಧಿ ಅಷ್ಟು ಇದು ಇಲ್ಲ ಸರ್. ಏನಿಲ್ರಿ ಅಷ್ಟು ಪ್ರಧಾನಮಂತ್ರಿ ಅಂತಕ್ಕಂಥ ಬಲ್ಲಿ ಅಷ್ಟು ಅರ್ಹತೆ ಇರೋದಿಲ್ಲ ಸರ್. ಮಾಲಿ ಖರ್ಗೆ ಸಾಹೇಬ್ ಕಾಂಗ್ರೆಸ್ ಬರ್ತಂದ್ರೆ ಖರ್ಗೆ ಸರ್ ಆಗ್ಬೇಕು ಸರ್. ಈಗ ಇಲೆಕ್ಷನ್ ಬರಾಕತ್ರಿ ಫುಲ್ ಕಾವ ನಡೆದೈತಿ ನಮ್ ಕಲಬುರಗಿ ಒಳಗ. ಹೆಂಗೆ ನಡೆದೈತಿ? ಯಾರು ಬರ್ಬೋದು ಯಾರು ಸೋಲ್ಬೋದು ನಿಮ್ ಪ್ರಕಾರ ಹೇಳುವಂತ? ನಮ್ಮಲ್ಲೇ ರಾಧಾಕೃಷ್ಣ ಅವ್ರು ಬರ್ತಾರೆ. ಲಾಸ್ಟ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಿಂತಿರಲಿಲ್ಲ, ಅವ್ರು ಸೋತಿದ್ರು. ಈ ಬಾರಿ ಅವ್ರು ನಿಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ಜನರಿಗೆ ಈ ಸಲ ಅರಿವು ಆಗ್ಯದ. ಖರ್ಗೆ ಸಾಹೇಬ್ರಿಗೆ ನಾವು ಸುಮ್ಮನೆ ಸೋಲಿಸ್ದೇವಲ್ಲ ಅದ್ರ ಕೆಸದ ಈ ಸರ್ತಿ ಅರಿವು ಆಗ್ಯದ. ಹಂಗಾಗಿ ರಾಧಾಕೃಷ್ಣ ಅವ್ರಿಗೆ ಗೆದಸ್ಕಿಸಿದ್ರೆ ಮತ್ತೆ ಖರ್ಗೆ ಸಾಹೇಬ್ರ ಕೈ ಬಲ ಪಡಿಸ್ತಾರೆ. ಬರೋಬರಿ. ಈಗ ಖರ್ಗೆ ಸಾಹೇಬ್ರು ನಿಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ಈಗ ಒಟ್ಟಾಗಿರಿ ಬರೋಬರಿ. ಈಗ ಖರ್ಗೆ ಸಾಹೇಬ್ರಿಗೆ ನಾವು ಕಳೆದ ಬಾರಿ ಹಿಂಗಾಗೈತಿ, ಈ ಬಾರಿ ನಾವು ಅವ್ರ ಕೈ ಹಿಡಿಬೇಕು ಅನ್ನೋಂಥದ್ದು ಹೇಳ್ತೀರಿ. ಈ ಖರ್ಗೆ ಸಾಹೇಬ್ರು ಸ್ವಂತ ತವ್ರ ಊರಾಗೆ ಅವ್ರು ನಿಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲ, ಅವ್ರು ರಾಜ್ಯಸಭಾ ಸದಸ್ಯರ ಮೇಲೆ AICC ಅಧ್ಯಕ್ಷರಾದಾಗ ಅವ್ರಿಗೆ ಸರ್ತಿ ನಿಂತಿಲ್ಲ. ಅದ್ರನ್ನು ಅವ್ರು ರಾಧಾಕೃಷ್ಣ ಅವ್ರಿಗೆ ಗೆದ್ದರು. ಅವ್ರು ಹೇಳುವಂಥದ್ದು ಅವರು ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಅಡ್ಡಾಡೋದು ಇರ್ತೈತಿ, ಅದಕ್ಕೆ ಅವ್ರು ಹಳೆಯಾಗಿ ಕೊಟ್ರ ಅನ್ನೋಂಥದ್ದು ಮಾತನ್ನು ಹೇಳ್ತೀರಿ. ಹೌದೌದು. ಯಾರು ಪ್ರಧಾನಮಂತ್ರಿ ಆಗ್ಬೋದು ಅನಿಸ್ತೈತಿ ನಿಮ್ಗೆ? ಇದೊಂದು ಸಾರಿ ಮೋದಿಯವ್ರು ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಮೋದಿಯವರು ಈಗ ಇಲ್ಲಿ ಮಲ್ಲಿಕಾರ್ಜುನ್ ಸಾಹೇಬರು ಅದಾರ. ಈಗ ಅಕಸ್ಮಾತ್ ಕಾಂಗ್ರೆಸ್ ಬತ್ತಂದ್ರೆ ಅವರು ರೇಸ್ನಾಗ ಅದಾರ, ಈ ಕಡೆ ರಾಹುಲ್ ಗಾಂಧಿ ಅವರು ರೇಸ್ನಾಗ ಅದಾರ. ಅಕಸ್ಮಾತ್ ಕಾಂಗ್ರೆಸ್ ಬತ್ತಂದ್ರ ಯಾರು ಆಗ್ಬೇಕು ನಿಮ್ಗೆ ಪ್ರಧಾನಮಂತ್ರಿ? ಬಂತು ಅನ್ನೋ ಪ್ರಶ್ನೆನೇ ಇಲ್ಲ, ಬರಲಿ. ಎಲ್ಲಿ ನಂಬಲ್ಲಿ ಬಂದ್ರು ಬರ್ಬೋದು. ಕಾನ್ಫಿಡೆಂಟ್ಲಿ ಹೇಳ್ತಿಲ್ಲ ಕಾನ್ಫಿಡೆಂಟ್ಲಿ ಹೇಳ್ತಾರೆ ನೀವು? ಇಲ್ಲ, ಅಷ್ಟದನೇ ಅದ. ಮೋದಿಯವ್ರು ಅಲ್ಲೇ ಅದ, ಅವ್ರು ಮಾಡಿದಂತ ಕೊಡುಗೆ ಬಹಳಷ್ಟು ಅದ. ಹಿಂಗಾಗಿ ಕಾಂಗ್ರೆಸ್ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮಲ್ಲಿ ಕರ್ನಾಟಕದಾಗ ಏನ್ರಿ ಹೆಚ್ಚು ಕಮ್ಮಿ ಸೀಟ್ ಬರ್ಬೋದು. ಇವ್ರು ಹೇಳೋಂಥದ್ದು ನೋಡೋಣ್ರಿ, ಫೈಟ್ ಅಂತ ಐತಿ, BJP ಸ್ವಲ್ಪ ಬರ್ಬೋದು ಅನ್ನೋಂಥದ್ದು ಹೇಳ್ತಾರ. ಬರೀ ಇಲ್ಲೊಬ್ರು ಶಾಪಿಂಗ್ ಮಾಡತ್ತಾರ. ಅಕ್ಕಾರ ನಮಸ್ಕಾರ ರೀ. ಈಗ ಚುನಾವಣೆ ಕಾವಂತೂ ನಡೆದೈತ್ರಿ ಈಗ ಇಡೀ ಕರ್ನಾಟಕದಾದ್ಯಂತ. ಈಗ ಯಾರು ಆಗ್ಬೋದ್ರಿ ಪ್ರಧಾನಮಂತ್ರಿ? ನರೇಂದ್ರ ಮೋದಿ. ಫ್ರೀ ಮಾಡೋದ್ರಿಂದ ಗಂಡು ಮಕ್ಳಿಗೆ ಬೇರೆ ಕಡೆ ಕೆಲಸ ಇರುತ್ತೆ, ಅವ್ರಿಗೆ ಸೀಟೇ ಸಿಗ್ತಾ ಇಲ್ಲ ಬಸ್ಸಲ್ಲಿ. ನೀವು ಮಾಡ್ರಿ, ಫ್ರೀ ಮಾಡೋದ್ರಿಂದ ಏನು ಉಪಯೋಗ ಅದನ್ನ ಮಾಡ್ರಿ. ಇದು ಒಂದು ದಿವಸ 4 ತಿಂಗಳಿಗೆ 1 ವರ್ಷಕ್ಕೆ ಯೂಸ್ ಆಗೋ ಥರ ಅಲ್ಲ. ಒಂದು ಬೆನಿಫಿಟ್ಸ್ ಇರಬೇಕು, ಮಾಡಬೇಕು. ಸೊ ಸೀಟ್ ಸಿಗ್ತಾ ಇಲ್ಲ, ಲೇಡೀಸು ಎಲ್ಲ ಸೀಟ್ ರಿಸರ್ವ್ ಮಾಡಿಬಿಡ್ತಾರೆ. ಸೊ ಅದರಿಂದ ಕಷ್ಟ ಆಗುತ್ತೆ. ಬರೀ ಇಲ್ಲಿ ಇಷ್ಟು ಮಾತಾಡಿನಿ ಹಂಗ ಮತ್ತ ಊರೊಳಗೆ ಹೋಗೋಣಂತ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಕೇಳೋಣಂತ. ಹಂಗ ಬಿಸಿಲಂತೂ ಹಂಗ ಹೆಚ್ಚಾಲತೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.